ಕರ್ನಾಟಕ ಬಂದ್ ಅದ್ಭುತವಾಗಿ ಯಶಸ್ವಿ ಆಗಿದೆ. ನಮ್ಮ ಎಲ್ಲ ಬೇಡಿಕೆಗಳನ್ನು ಮಂಡಿಸಿ ಕರ್ನಾಟಕ ಬಂದ್ ಇಡೀ ರಾಜ್ಯದ ಉದ್ದಗಲಕ್ಕೂ ಸಂಪೂರ್ಣ ಯಶಸ್ಸು ಆಗಿದೆ. ಆದರೆ ಇವತ್ತು ಸುಲಭವಾಗಿ ನಮ್ಮ ಚಳುವಳಿಯನ್ನು ಸುಲಭವಾಗಿ ನಿಭಾಯಿಸಬಹುದಾಗಿತ್ತು ಪೊಲೀಸರು. ನಾವು ಬಂದಾಗ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪೊಲೀಸರು ನಿಂತು ನಮ್ಮನ್ನು ಅಲ್ಲಿವರೆಗೆ ಅವ್ರು ಕರ್ಕೊಂಡೋಗಿ ಅಲ್ಲಿ ಮಾಧ್ಯಮದವ್ರನ್ನ ಒಂದು ಕಡೆ ನಿಲ್ಲಿಸಿ ನಮ್ಮನ್ನು ಕರೆದು ಏನು ಹೇಳ್ತೀರಿಲ್ಲ ಏನು ಸರ್ ಅವ್ರಿಗೆ ಅಂತ ಹೇಳಿ ಹೇಳಾದ್ಮೇಲೆ ನಮ್ಮನ್ನು ಬಂಧನ ಮಾಡಿ ಎಲ್ಲಿ ಬೇಕಾದರೂ ಬಿಡೋದಲ್ಲ, ಬಿಡ್ತಕ್ಕಂಥ ಸ್ಥಳಗಳೇ ಇದೆ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಿಮ್ಮನ್ನು ಮುನ್ನೆಚ್ಚರಿಕೆ ಬಂಧನ ಮಾಡಿದ್ದೋ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಅದು ಗೌರವ. ನಿಮಗೊಂದು ನಾನು ಅದೇ ಇಲ್ಲಿ ಭಾಳ ಜನಕ್ಕೆ ಬುದ್ಧಿವಂತಿಕೆ ಇಲ್ಲ ಅಂತ ನನಗೆ ಅನ್ನಿಸ್ಬಿಡ್ತು. ಭಾಳ ತಪ್ಪು ಮಾಡಿದ್ರು. ಇವ್ರು ಏನು ಮಾಡಿದ್ರು? ಅಲ್ಲಿ ಅರೆಸ್ಟೇ ಮಾಡಿದ್ರು. ಅಲ್ಲೇನವರು ನಮ್ಮನ್ನು ಬನ್ನಿ ಇದಕ್ಕೆ ಕನ್ನಂಬಾಡಿಗೆ ದೂರ ಹೋಗೋಣ ಅಂತೇನು ಬಸ್ ಹತ್ತಿಲ್ಲ, ನಮ್ಮನ್ನು ಬಂಧನ ಮಾಡಿದ್ದೀವಿ. ಅದೇನು ಒಬ್ಬಿಬ್ಬರಲ್ಲ, ಒಬ್ಬೊಬ್ಬರನ್ನ 10 ಜನ ಎತ್ಕೊಂಡು ಹೋಗಿ ಹಾಕಿದ್ರು, ತಳ್ಕೊಂಡು ಹೋಗಿ ಹಾಕಿದ್ರು. ಏನು ಭಾರಿ ಅದಷ್ಟು ಬೇಕಾಗಿರಲಿಲ್ಲ. ಭಾಳ ಶಿಸ್ತಿನಿಂದ ನಾವೆಲ್ಲ ಬಂದರೆ ನಮ್ಮ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ, ಅಲ್ಲಿ ನಿಮ್ಮ ಲೋಗೋ ಎಲ್ಲ ಇಡಿಸಿ ಏನು ಮಾತಾಡ್ತೀರಿ ಮಾತಾಡಿ ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿ ಅವರು ರಿಸರ್ವ್ ಪೊಲೀಸರು ಎಲ್ಲಾದರೂ ಇಡ್ಬೋದಾಗಿತ್ತು. ಇಟ್ಟಿದ್ರೆ ಅದು ಬಂಧನ ಮತ್ತು ಬಿಡುಗಡೆ. ಅಲ್ಲಿ ನನಗೆ ಅನ್ಸೋದು ಅಲ್ಲಿ ಬಂಧನ ಮಾಡಿದ್ರು. ಯಾಕೆ ಮಾಡಿದ್ರು? ಅಲ್ಲಿ ಬಂಧನ ಮಾಡಿದ್ಮೇಲೆ ನೀವು ತಿರುಗಿ ಇಲ್ಲೇ ತಂದುಬಿಟ್ರಿ. ಕಾರಣ ಏನು? ಟೌನ್ ಹಾಲ್ ಆದ್ರೇನು, ಫ್ರೀಡಮ್ ಪಾರ್ಕ್ ಆದ್ರೇನು, ಟೌನ್ ಹಾಲ್ ಹತ್ರ ಮಾತಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಾಗಿತ್ತಲ್ಲ. ಅದು ಬಿಟ್ಟು ಇಲ್ಲ ಅಲ್ಲಿ ಮಾತಾಡಬಾರ್ದು, ಅಲ್ಲಿಂದ ಫ್ರೀಡಮ್ ಪಾರ್ಕ್ ಬಂದ್ಬಿಡಿ. ಏನು ದುರ್ದೈವ, ಏನು ದುರಂತ. ಇದನ್ನು ನಾನು ವಿರೋಧಿಸಿ ಏನು ನಮ್ಮನ್ನು ಎಲ್ಲಿ ಅಂದ್ರೆ ತುಂಬ್ಕೊಂಡ್ಬರ್ಬೋದು, ಎಲ್ಲಿ ಅಂದ್ರೆ ಬಿಡೋದಲ್ಲ. ಅದಕ್ಕೊಂದು ಗಾಂಭೀರ್ಯ ಇದೆ. ಮತ್ತು ನಮ್ಮನ್ನೆಲ್ಲ ನಾವೇನು ಅಪರಾಧಿಗಳಿರಲ್ಲ, ಅಪರಾಧಿಗಳನ್ನೂ ಈ ರೀತಿ ಬೀದಿಲಿ ಬಿಡೋಕ್ಕಾಗಲ್ಲ. ಭಾಳ ಗೌರವವಾಗಿ ಕರ್ಕೊಂಡು ಬಂದು ಮಾತಾಡಬೇಕಾಗಿದೆ. ಅದನ್ನು ನಾನು ವಿರೋಧಿಸಿ ಇಲ್ಲ, ವ್ಯಾನ್ನಿಂದ ಕೆಳಗೆ ಇಳಿಯಲ್ಲ. ನೀವು ಅರೆಸ್ಟ್ ಮಾಡಿದ ಮೇಲೆ ಬಿಡುಗಡೆ ಎಲ್ಲೋ ಒಂದು ಕಡೆ ಕಬ್ಬನ್ ಪಾರ್ಕಿಗೆ ಬಿಡೋದಲ್ಲ, ಇದು ನೀತಿ ಅಂತೇಳಿ ನಾನು ಹಠ ಮಾಡಿ ಕೂತಾಗ ಅವರಿಗೆ ಸುಮಾರು 3 ಗಂಟೆ ಮೇಲೆ ತಲೆ ಓಡ್ತು. ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಇವ್ರು ತಗೊಂಡೋಗಿ ಎಲ್ಲಿ ಬಿಡಬೇಕು ಅಂತೇಳಿ 3 ಗಂಟೆ ಮೇಲೆ ಅವರಿಗೆ ಬುದ್ಧಿ ಹೊರಡ್ತು. ಆಮೇಲೆ ಡ್ರೈವರ್ನ ಕರ್ಕೊಂಡು ಇಲ್ಲಿ ಬಂದರು. ನಾನು ಭಾಳ ಇದನ್ನು ನಾನು ನಿಜವಾಗಲೂ ಈ ಚಿತ್ರೆ ಮಾಡಿದ್ರು ಸಂತೋಷ. ಅದಕ್ಕಾಗಿ ಇಲ್ಲಿ ಅದಕ್ಕೆ ನಮ್ಮನ್ನು ಬಿಟ್ಟಿರೋ ಸ್ಥಳ ಉಪ್ಪಾರಪೇಟೆಗೆ ಸೇರುತ್ತೆ. ಅದನ್ನು ಉಪ್ಪಾರಪೇಟೆಗೆ ಕರ್ಕೊಂಡು ಬಂದರು. ಇಲ್ಲಿ ಕರ್ಕೊಂಡು ಬಂದ ಮೇಲೆ ಇಲ್ಲಿ ಏನಿದ್ರು ಇದು ಯಾವುದೇ ಇದಿಲ್ಲದೆ ಬಂಧನ ಮಾಡಿ ಬಿಡ್ತಕ್ಕಂಥದ್ದು. ಇಂಥದ್ದು ಬಂಧನ ಮಾಡೋದು ಬಿಡ್ಬೋದು, ಆದರೆ ವಿಧಾನ ಇದೆಯಲ್ಲ ಅದು ಭಾಳ
ಕೆಟ್ಟ ವಿಧಾನ ಆಗಿತ್ತು, ಅದನ್ನು ವಿರೋಧಿಸಿ ಆಯಿತು. ಇಷ್ಟಾಗಿದೆ. ನಮ್ಮ ಜೊತೆಯಲ್ಲಿ ತಾವು ಬಹಳ ಕಾದುಬಿಟ್ಟಿದ್ದೀರಿ. ನಿಮಗೆ ನಾನು ಅತ್ಯಂತ ಗೌರವಯುತವಾಗಿ ವಂದನೆ ಅರ್ಪಿಸ್ತೇನೆ. ಇವತ್ತು ಅದ್ಭುತವಾಗಿ ನಮ್ಮ ಹೋರಾಟ ನಡೆದಿದೆ. ಈ ಹೋರಾಟ ಇಡೀ ರಾಜ್ಯದ ಗಮನ, ದೇಶದ ಗಮನ, ಸ್ವಲ್ಪ ಹೆಚ್ಚು ಕಡಿಮೆ ವಿಶ್ವದ ಗಮನವನ್ನು ಕರ್ನಾಟಕ ಬಂದ್ ಸೆಳೆದಿದೆ. ಇವತ್ತು ನಿಜಕ್ಕೂ ಈ ಬಂದ್ ಬಗ್ಗೆ ಈಗಾಗಲೇ ಶಾಸನ ಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಮಾತಾಡಬೇಕಾಗಿತ್ತು. ಇದನ್ನೇ ವಿಶೇಷವಾಗಿತ್ತು ಮಾತಾಡಬೇಕಾಗಿತ್ತು. ಅವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಾವು ಇವತ್ತು ಏನೇನು ಬೇಡಿಕೆ MES ನಿಷೇಧ ಮಾಡಲೇಬೇಕು, ಮಹದಾಯಿ, ಮೇಕೆದಾಟ್ ಇದೆಲ್ಲವನ್ನು ಸೇರಿಸಿದ್ವಿ. ಗ್ರೇಟರ್ ಬೆಂಗಳೂರು ಬೇಡ, ತುಂಡು ತುಂಡು ಮಾಡ್ತಕ್ಕಂಥದ್ದು ಸರಿಯಿಲ್ಲ, ಮೆಟ್ರೋ ಜಾಸ್ತಿ ರೇಟ್ ಮಾಡಬಾರ್ದು, ಇದೆಲ್ಲ ಬೇಡಿಕೆಗಳನ್ನು ಇಟ್ಟು ಪರಭಾಷೆಯವರ ದಾಳಿ, ಪರಭಾಷೆ ಚಿತ್ರಗಳ ದಾಳಿ ಎಲ್ಲ ಬೇಡಿಕೆಗಳನ್ನಿಟ್ಟು ನಾವೇನು ಮಾಡಿದ್ದೇವೆ ಅದಕ್ಕೆ ನಾಡಿನ ಜನತೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಹೋರಾಟ ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ, ಮಾಧ್ಯಮದವರಿಗೆ ಅತ್ಯಂತ ಪ್ರೀತಿಯ ಶುಭ ಕಾಮನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.